ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಸ್ಯಾಕ್ರಿಫೈಸ್ ರೇಷೋನ ಎರಡನೇ ವಿಡಿಯೋಗೆ ಸ್ವಾಗತ. ಸೊ ಮೊದಲನೇ ವಿಡಿಯೋನ ನೋಡಲಿಕ್ಕಪ್ಪ ಅಂದ್ರೆ ಆ ಮೊದಲನೇ ವಿಡಿಯೋನ ನೋಡಿಕೊಂಡು ನೀವು ಎರಡನೇ ವಿಡಿಯೋಗೆ ಬಂದ್ರೆ ಬಹಳ ಉತ್ತಮ ಅಂಥೇಳಿ ನಾನು ಹೇಳ್ತಾ, ಸೊ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ ಅಂತ ಆಗಲೇ ನಾನು ಹೇಳಿದ್ದೀನಿ. ಓಕೆ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಒಂದು ಭಾಳ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕ್ಲಾಗ್ತಾರೆ. ಏನಪ್ಪ ಅಂದ್ರೆ ಸರ್ ಕ್ಲಾಸ್ನಾಗ ಭಾಳ ಕಥೆಗಳನ್ನು ಹೇಳ್ತಿರಲ್ಲ, ಇಲ್ಲಿ ಯೂಟ್ಯೂಬ್ನಾಗ ಯಾಕೆ ಹೇಳಲಾಗಿರಿ ಅಂತೇಳಿ ಕೇಳತ್ತಾರೆ. ಓಕೆ, ಸೊ ಮೊದಲ ಥರ್ಡ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ, ಒಂದು ಕಥೆಯನ್ನು ಹೇಳ್ತೀನಿ, ಆಮೇಲೆ ಫೋರ್ತ್ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಓಕೆ, ನಿಮ್ಮ ಬೇಡಿಕೆ ಮೇರೆಗೆ. ಓಕೆ ನೋಡಿ, ಸೊ ಪ್ರಶ್ನೆ ಏನದ ಅಂತೇಳಿ ಅಂದಾಗ, here is a question: A and B are partners sharing profit and losses in the ratio of 3:2. ಪೂರಾ ವಿಡಿಯೋ ನೋಡಿದ್ರೆ ಕತ್ತಿದ್ದು ಗೊತ್ತಾಗ್ತದೆ ನಿಮಗೆ. ಓಕೆ, 3:2. ದೇ ಅಡ್ಮಿಟ್ ಸಿ ಇಂಟು ದ ಪಾರ್ಟ್ನರ್ಶಿಪ್. ಯಾರನ್ನ ಕರ್ಕೊಂಡ್ರು? ಸಿ ಅನ್ನ ಕರ್ಕೊಂಡ್ರು. ಮೊದಲಿದ್ದೇನಪ್ಪ ಇದು ಓಲ್ಡ್ ರೇಷೋ. ಹಾಗಾಗಿ ದೇ ಅಡ್ಮಿಟ್ ಸಿ ಇಂಟು ದ ಪಾರ್ಟ್ನರ್ಶಿಪ್. ಆಲ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್, ಅಥವಾ ಪ್ರಾಫಿಟ್ ಶೇರಿಂಗ್ ಆಲ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ಬತ್ತು ಕುತ್ತಿಗೆ ಇಲ್ಲಿ ಹೊಸ 3 ಪಾರ್ಟ್ನರ್ ಆಗ್ತಾರೆ ಈಕ್ವಲಿ ಅಂತ ಹೇಳಿದಾಗ 3 ಪಾರ್ಟ್ನರಿಗೆ ಒಂದೊಂದು ಪಾಲ್ ಅಂತ ಹೇಳಿದಂಗೆ ನಾನು ಮುಂದೆ ಹೇಳ್ತೀನಿ. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷೋ ಆಫ್ ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ ಅಂದರೆ ಯಾರು? ಎ ಆ್ಯಂಡ್ ಬಿ. ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷೋ ಆಫ್ ಯಾರು ಓಲ್ಡ್ ಪಾರ್ಟ್ನರ್ಸ್? ಎ ಮತ್ತು ಬಿ. ಫಸ್ಟ್ ಕತೆ ಹೇಳಿದ್ ನೋಡಿ, ಎ ಆ್ಯಂಡ್ ಬಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಪಾರ್ಟ್ನರ್ಸ್ ಯಾರು ಅದಾರ? ಪಾರ್ಟ್ನರ್ಸ್ ಯಾರು ಅದಾರ? ಎ, ಸೊ ಬಿ ಮತ್ತು ಸಿ. ಇವರು ಓಲ್ಡ್ ರೇಷೋ ಏನಂದ್ ನೋಡ್ರಿ, ಓಲ್ಡ್ ರೇಷೋ ಎಷ್ಟು ಅಂದಾಗ 3:2. ಹಾಗಾಗಿ 3:2 ಅಂದಾಗ 3/5, ನೆಕ್ಸ್ಟ್ 2/5. ಈಗ ಸಿಗೆ ಓಲ್ಡ್ ರೇಷೋ ಇರೋದಿಲ್ಲ. ಸಿ ಅಡ್ಮಿಟ್ ಆಗ್ತಾನೆ. ಅಡ್ಮಿಟ್ ಆದಾಗ ನ್ಯೂ ರೇಷೋ ಏನಾಗ್ತದೆ? ನ್ಯೂ ರೇಷೋ. ಇರ್ ಇಸ್ ದ ನ್ಯೂ ರೇಷೋ ಎಷ್ಟು ಅಂತೇಳಿ ಅಂದಾಗ 3 ಜನ ಅದಾರ, 1:1:1 ಈಕ್ವಲಿ ಅಂತೇಳಿ ಅಂದಾಗ 3 ಮಂದಿ ಇದ್ರೆ 3 ಮಂದಿ 1:1 ಪಾಲ್. ಹಾಗಾಗಿ ಇದನ್ನು ನಾನು ಹಿಂಗೆ ಬರಿತೀನಿ ನೋಡ್ರಿ, 1/3. ಈಕ್ವಲಿ ಅಂದ್ರೆ ಅರ್ಥ ಆಯ್ತಾ? 3 ಜನ ಅದಾರ, ಎ ಬಿ ಸಿ, 1:1:1. ಹಾಗಾಗಿ 1/3, ಸೆಕೆಂಡ್ 1/3, ಥರ್ಡ್ 1/3 ಆ್ಯಂಡ್ ಥರ್ಡ್ ಈಸ್ ಆಲ್ಸೋ 1/3. Go with the solution. So ಹಾಗಾಗಿ sacrifice ratio is equal to old ratio. So old ratio minus new ratio. Sacrifice ratio is equal to old ratio minus new ratio. ಕ್ಲಿಯರ್? ಸೊ ಓಲ್ಡ್ ರೇಷೋ ಅಂತ ಹೇಳಿದಾಗ, ಸೊ ಫಸ್ಟಿಗೆ ಯಾರು ತ್ಯಾಗ ಮಾಡ್ತಾರೆ? ಎ ತ್ಯಾಗ ಮಾಡ್ತಾನೆ, ಆಮೇಲೆ ಬಿ ತ್ಯಾಗ ಮಾಡ್ತಾನೆ. ಎದು ಓಲ್ಡ್ ಮತ್ತು ನೀವು ಮಾಡ್ಕೊಳ್ಳೋದು ನಾನು ಹೇಳಿದ್ದೀನಿ, ಇದು ನೆಸಸರಿ ಇಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ನೀವು ಬರ್ಕೋಬೇಕು. ಎದು 3/5 ಅದ ಮತ್ತು 1/3 ಅದ. ಹಾಗಾಗಿ 3/5 ಓಲ್ಡ್ ರೇಷೋ ಅದ, 1/3 ನ್ಯೂ ರೇಷೋ ಅದ. ಹಾಗಾಗಿ ಎರಡು ಬೇರೆ ಮಗ್ಗಿಯಲ್ಲಿದ್ದಾಗ ನಾನು ಲಸ ತೆಗೆಯೋದ ಹೇಳಿದ್ದೀನಿ, 5/3. ಲಸ ತೆಗಿಬೇಕಂದ್ರೆ ಎರಡು ಬೇರೆ ಬೇರೆ ಮಗ್ಗಿಯಾಗದ, 5 × 3 ಮಾಡಿರಿ, 5 3 15. ಎರಡು ಒಂದೇ ಮಗ್ಗಿಯಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಏನು ಮಾಡ್ತೀವಿ, 5 ಮತ್ತು 3 ಲಸ ತೆಗಿತೀವಿ. ಹಾಗಾಗಿ 5 ಮತ್ತು 3 ಲಸ ಎಷ್ಟು ಅಂತೇಳಿ ಅಂದಾಗ 15. ನೆಕ್ಸ್ಟ್ ಈಗ ಏನು ಮಾಡಬೇಕು? 5 ಎಷ್ಟಲೇ 15, 5 3 ರೈಟ್ 3 ಹಿಯರ್. 3 ಎಷ್ಟಲೇ 15, 3 ಎಷ್ಟಲೇ 15 ಅಂತೇಳಿ ಅಂದಾಗ 3 5 3 ಮಗ್ಗಿ ಹೋದ್ರಿ, 3 3 3 2 6 3 3 ಮತ್ತು 3 4 12 3 5 15. ಹಿಯರ್ ಈಸ್ 5. ಓಕೆ, 3 3 9. ಸೊ 5 × 1 5 1 5. ಅದ್ರಾಗ ಅದು ಮೈನಸ್ ಮಾಡಿದ್ರೆ 4/15. ಫಸ್ಟ್ ಕೇಸ್ ಈಸ್ ಕಂಪ್ಲೀಟ್. ಕಮ್ ಟು ಬಿ. ಬಿ ಎಷ್ಟು ತ್ಯಾಗ ಮಾಡ್ತಾನೆ ನೋಡ್ಕೊಳ್ಳೋಣ. ಸೊ ಬಿ ಎಷ್ಟು ತ್ಯಾಗ ಮಾಡ್ತಾನೆ ಅಂತೇಳಿ ನೋಡ್ಕೊಳ್ಳೋಣ. ಕಮ್ ಟು ಬಿ. ಸೊ ಬಿ ಅಂತೇಳಿ ಅಂದಾಗ ಬಿದು ಓಲ್ಡ್ ಶೇರ್ 2/5 ಮತ್ತು 1/3. 2/5 ಮತ್ತು 1/3. ಹಾಗಾಗಿ 2/5 ರೈಟ್, 2/5 ಮೈನಸ್ 1/3. ಈಗ ನಮಗೆ ಲಸ ಆಲ್ರೆಡಿ ವಿನೋದ ಲಸ ಈಸ್ 15. ಸೊ ಹಂಗಾಗಿ 5 ಎಷ್ಟಲೇ 15 ಅಂತೇಳಿದಾಗ 5 3 3 ಎಷ್ಟಲೇ 15 ಅಂತೇಳಿದಾಗ 3 5 15. ಹಾಗಾಗಿ 2 3 6. ನೆಕ್ಸ್ಟ್ 1 × 5. ಹಾಗಾಗಿ 1 5 5. ಹಾಗಾಗಿ 1/15. ಹಾಗಾಗಿ ಲಾಸ್ಟಿಗೆ ಬರ್ಕೊಂಡ್ಬಿಡೋದು ಏನು ಅಂತೇಳಿ ಅಂದಾಗ ಸ್ಯಾಕ್ರಿಫೈಸ್ ರೇಷೋ ಈಸ್ ಈಕ್ವಲ್ ಟು ಓಕೆ ಕ್ಲಿಯರ್? ಸ್ಯಾಕ್ರಿಫೈಸ್ ರೇಷೋ ಈಸ್ ಈಕ್ವಲ್ ಟು ಸೊ 4/15. ಸೆಕೆಂಡ್ 1/15. ನೆಕ್ಸ್ಟ್ ಇನ್ನೊಂದು ಸಲ ಅದೇ ಸ್ಯಾಕ್ರಿಫೈಸ್ ರೇಷೋ ಅಂತೇಳಿ ಬರ್ಕೊಂಡು 4:1 ಅಂತೇಳಿ ಬರೆದಾಗ ನಿಮ್ಮ ಲೆಕ್ಕ ಕರೆಕ್ಟ್ ಆಗ್ತದೆ. ಟೇಕ್ ಅ ಸ್ಕ್ರೀನ್ಶಾಟ್. ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೊಗೊಳ್ರಿ. ನೆಕ್ಸ್ಟ್ ಇದನ್ನು ಏನು ಮಾಡ್ರಿ ಅಂದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ.
ಸೊ ನೀವು 4ನೇ ಪ್ರಾಬ್ಲಮನ್ನು ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳಿದ್ನಿ ಅಂದ್ರೆ ಪ್ರಾಮಿಸ್ ಮಾಡಿದ್ದೆ, ಏನೋ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಹೌದಾ? ಸೊ ಹೇಳಿಬಿಡ್ತೀನಿ ನೋಡಿ, ಕಥೆಯನ್ನು ಇಲ್ಲಿ ಹೇಳ್ತೀನಿ. ಏನು ಅಂತೇಳಿ ಅಂದಾಗ, ಒಂದು ಊರಾಗ ಒಬ್ಬ ಏನಾಗ್ತಾನಂದ್ರೆ ವ್ಯಾಪಾರಿ ಇರ್ತಾನೆ. ವ್ಯಾಪಾರಿ ಯಾರೋ ವ್ಯಾಪಾರಿ ಈತ ದಿನ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಸಂತೆಗೆ ಹೋಗಿ ಏನು ಮಾಡ್ತಿರ್ತಾನಂದ್ರೆ ಬಿಸ್ನೆಸ್ಸನ್ನು ಮಾಡ್ತಿರ್ತಾನೆ. ಆ ಸಂತೆಗೆ ವಸ್ತುಗಳನ್ನು ಸಾಗಿಸಲು ಅವನ ಹತ್ರ ಏನಿರ್ತದಂದ್ರೆ ಒಂದು ಕತ್ತಿ ಇರ್ತದೆ. ಸೊ ಕತ್ತಿ ಇರ್ತದೆ. ಒಂದು ಕತ್ತಿಯನ್ನು ಏನು ಮಾಡ್ತಿರ್ತಾನಂದ್ರೆ ಅವ ಸಂತೆಗೆ ಹೋಗಿ ವ್ಯಾಪಾರವನ್ನು ಮಾಡ್ತಿರ್ತಾನೆ. ಆ ಕತ್ತೆ ಮೇಲೆ ಎಲ್ಲ ವಸ್ತುಗಳನ್ನು ಹೇರ್ಕೊಂಡು ವ್ಯಾಪಾರ ಮಾಡ್ತಿರ್ತಾನೆ. ದಿನನಿತ್ಯ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಕತ್ತಿಗೆ ಬೇಸರ ಆಗಿಬಿಡುತ್ತೆ. ಏನಪ್ಪ ಎಲ್ಲ ನನ್ನ ಮೇಲೆ ಹೇರ್ಕೊಂಡು ಹೋಗ್ತಾನಿವ, ನನ್ನ ಕುತಿ ಬಂದುಬಿಟ್ಟದ ಅಂತೇಳಿ ಕತ್ತೆ ಭಾಳ ಬೇಜಾರು ಮಾಡ್ಕೊಂಡು ಏನು ಮಾಡ್ತಂದ್ರೆ ಐಡಿಯಾ ಮಾಡ್ತದ, ಈತ ಉಪ್ಪನ್ನು ಮಾರಾಟ ಮಾಡುವಂಥ ವ್ಯಾಪಾರಿ ಆಗಿರ್ತಾನೆ. ಉಪ್ಪನ್ನು ಮಾರ್ತಿರ್ತಾನೆ, ಹೌದಾ? ಉಪ್ಪನ್ನು ಮಾರುವಂಥ ವ್ಯಾಪಾರಿ ಆಗಿರ್ತಾನೆ. ದಿನ ಹಿಂಗೆ ಮಾಡೋ ಸಲುವಾಗಿ ಏನು ಮಾಡ್ತಂದ್ರೆ ಕತ್ತಿ ಒಂದಿನ ಮುಗ್ಗುಲ್ತನ ಮಾಡ್ಲಿಕ್ಕೆ ಹೋಗಿ ಏನು ಮಾಡುತ್ತೆ, ತಲೆ ಓಡಿಸಿ ಸೊ ಒಂದಿನ ಉಪ್ಪಿನ ಚೀಲ ದಿನ ಹೇರ್ಕೊಂಡು ಹೋಗ್ತಿರ್ತಾನೆ. ಸಾಕಾಗಿರ್ತಾನೆ. ಒಂದಿನ 3 ಉಪ್ಪಿನ ಚೀಲಗಳನ್ನು ಹೇರ್ತಾನೆ. ಇದ್ರ ಮೇಲೆ ಹೇರಿದಾಗ ಹಾದಿಯಲ್ಲಿ ಹೋಗುವಾಗ ನದಿಯನ್ನು ದಾಟ್ಕೊಂಡು ಹೋಗ್ಬೇಕು. ಯಾವುದು? ಕತ್ತೆ. ನದಿಯೊಳಗೆ ಹೋಗೋ ಮುಂದೆ ಏನು ಮಾಡುತ್ತಂದ್ರೆ ಒಂದು 5 ನಿಮಿಷ ಕತ್ತಿ ಕೆಳಗೆ ಕೂತು ಬಿಡ್ತದೆ. ಕುಂದ್ರನೇ ಏನಾಗ್ತದೆ, ಉಪ್ಪೆಲ್ಲ ಕರಗ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಕರಗ್ತದೆ. ಅವಾಗ ಏನಾಗ್ತದೆ, ಕತ್ತಿಗೆ ಹಗರ ಆಗ್ತದೆ, ಭಾರಿ ಐತಿದು ಅಂತೇಳಿ ಏನು ಮಾಡ್ತಂದ್ರೆ ಸಂತಿಗೆ ಹೋಗ್ತದೆ. ವ್ಯಾಪಾರಿಗೆ ಅವತ್ತೇನಾಯಿತು, ಲಾಸ್ ಆಯಿತು. ನೆಕ್ಸ್ಟ್ 2ನೇ ದಿನ ಮತ್ತೆ 3 ಉಪ್ಪಿನ ಚೀಲ ಇಟ್ಟ, ಮತ್ತೆ ಸೇಮ್ ರಿಪೀಟ್ ಮಾಡ್ತು. ಅವಾಗೂ ಸೆಕೆಂಡ್ ಡೇನೋ ಅವನಿಗೆ ಏನಾಯಿತು, ಲಾಸ್ ಆಯಿತು. ಇದರಿಂದ ಭಾಳ ಬೇಜಾರು ಮಾಡ್ಕೊಂಡ ಯಾರು, ಓನರ್. ಒಂದಿನ ಸಿಟ್ಟಿಗೇರಿ ಏನು ಮಾಡ್ಬೇಕು ಗೊತ್ತಾಗಲಾರ್ಬಿಟ್ಟು ಅವ ಏನು ಮಾಡೋದಂದ್ರೆ ಉಪ್ಪಿನ ಚೀಲದ ಬರದಲ್ಲಿ ಏನು ಮಾಡೋದಂದ್ರೆ ಹತ್ತಿಯ ಚೀಲವನ್ನು ಹೇರಿಬಿಟ್ಟ. 3 ಹತ್ತಿಯ ಚೀಲಗಳನ್ನು ಕತ್ತೆಯ ಮೇಲೆ ಇಟ್ಟಂಥ ಸಂದರ್ಭದಲ್ಲಿ ಆ ಕತ್ತೆ ಬತ್ತು ನದಿಯಲ್ಲಿ ಬತ್ತು. ನದಿ ಸನಿ ಬರ್ನ ನದಿ ಒಳಗೆ ಏನು ಮಾಡ್ತು, ಕತ್ತಿ ಕೂತ್ಬಿಡ್ತು. ಕೂತಾಗ ಹತ್ತೆಲ್ಲ ಏನು ಮಾಡ್ತು, ನೀರು ಜಗ್ಗಿ ಆ 3 ಚೀಲ ಬದಲಿ 6 ಚೀಲದಟ್ಟು ಹೆಣಬಾರ ಆಗಿಬಿಡ್ತದೆ ಹತ್ತಿ. ಅವಾಗ ಕತ್ತಿಗೆ ಸಂತಿಗೆ ಹೋಗೋದ್ರಾಗ ಸಾವು ಬರುವಂಥ ಪರಿಸ್ಥಿತಿ ಅಂದ್ರೆ ಕುತ್ತಿಗೆ ಬತ್ತು. ಹಾಗಾಗಿ ಕತ್ತಿ ಏನು ಡಿಸೈಡ್ ಮಾಡುತ್ತಪ್ಪ ಅಂದ್ರೆ, ನಾ ಭಾಳ ಶಾಣೆತನ ಉಡಿಸ್ಲಕ್ಕೆ ಹೋಗ್ಬಾರ್ದು, ನನಗಿನ ಶಾಣೆ ಯಾರದಾರಪ್ಪ ಅಂದ್ರೆ ನನ್ನ ಮಾಲಕ ಅದಾನ ಅಂತೇಳಿ ಕತ್ತಿಗೆ ತನ್ನ ತಪ್ಪಿನ ಅರಿವಾಗಿ ಏನು ಮಾಡ್ತಂದ್ರೆ ಅವಾಗಿನಿಂದು ನದಿ ಒಳಗೆ ಕೂಡುವುದನ್ನು ಏನು ಮಾಡ್ತಂದ್ರೆ ಬಿಡ್ತು. ಈ ಕಥೆಯಿಂದ ನಮಗೇನು ತಿಳಿದು ಬರ್ತದಪ್ಪ ಅಂದ್ರೆ, ನಾವು ಭಾಳ ಶಾಣೆ ಅಂದ್ಕೊಂಡಿರ್ತೀವಿ. ಇಲ್ಲ, ನಾವೆಲ್ಲ ಹೆಂಗೆ ಕಲಿಬೇಕಂದ್ರೆ ಕಲಿಯುವಂಥ ಸಂದರ್ಭದಲ್ಲಿ ನನಗೇನು ಬರುವುದಿಲ್ಲ ಅಂತೇಳಿ ಕಲಿತಾಗ ನಮಗೇನಾಗ್ತಂದ್ರೆ ಒಳ್ಳೆ ರೀತಿಯ ಅಂಕಗಳು ಬರ್ತಾವೆ. 100ಕ್ಕೆ 100 ಅಕೌಂಟೆನ್ಸಿಯಲ್ಲಿ ಆಗ್ತದೆ. ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡ್ರಿ. ಕಮ್ ಟು ದ ಪ್ರಾಬ್ಲಮ್ ನಂಬರ್ 4. ಸೊ ಹಿಯರ್ ಈಸ್ ಅ ಪ್ರಾಬ್ಲಮ್ ನಂಬರ್ 4. A and B are partners sharing profit and losses in the ratio of 5:3. They admit C as a new partner with a 1/7 share of profit. The new profit sharing ratio is 4:2:1. Calculate sacrifice ratio of A and B. ಸಿಂಪಲ್. ಹೌದಾ? ಸಿಂಪಲ್ ಏನು ಅಂತ ಅಂದಾಗ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಯಾರ್ದು, A and B. ಹಿಯರ್ ಇಸ್ ಅ ಪಾರ್ಟ್ನರ್ಸ್. ರೈಟ್ ಅ ಪಾರ್ಟ್ನರ್ಸ್ ನೇಮ್. ಪಾರ್ಟ್ನರ್ಸ್ ಯಾರದಾರ, A, B ಮತ್ತು C. ಹಾಗಾಗಿ ಸೊ ಪಾರ್ಟ್ನರ್ಸ್. ನೆಕ್ಸ್ಟ್ ಓಲ್ಡ್ ರೇಷಿಯೋ ಹಳೆ ರೇಷಿಯೋ ಏನದ ನೋಡಿ. ಹಳೆ ರೇಷಿಯೋ ಏನದಂದ್ರೆ 5:3 ಇದೆ ನೋಡ್ರಿ. ಸೊ ಹಂಗಾಗಿ 5/8 ಅಂತೀನಿ. ಇದನ್ನು ಏನಂತೇಳಿ ಕರಿತೀನಿ ಅಂದ್ರೆ 3/8 ಅಂತೇಳಿ ಕರಿತೀನಿ. ಹಿಯರ್ ಇಸ್ ಅ ಡ್ಯಾಶ್. ನೆಕ್ಸ್ಟ್ ನ್ಯೂ ರೇಷಿಯೋ ಏನದ ಅಂತೇಳಿ ಅಂದಾಗ ನ್ಯೂ ರೇಷಿಯೋ ಎಷ್ಟದ ಅಂತೇಳಿ ಅಂದಾಗ ನ್ಯೂ ರೇಷಿಯೋ ಎಷ್ಟದ 4:2:1. ಹಾಗಾಗಿ 4/7. ಹೌದಾ? ಸೊ 4/7, 2/7 ಮತ್ತು 1/7. ಇದು ನಿಮಗೆ ಅರ್ಥ ಆಗ್ಯದ ಅಂತೇಳಿ ಅನ್ಕೋತೀನಿ. 4/7, 2/7, 1/7. ಇದು ಬರೆದ್ರು ನಡೀತದೆ, ಬರೀಲಿಕ್ಕಂದ್ರೂ ನಡೀತದೆ. ಹಾಗಾಗಿ ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಹಾಗಾಗಿ ಸ್ಯಾಕ್ರಿಫೈಸ್ ಯಾರು ಮಾಡ್ತಾರೆ ಅಂತೇಳಿ ಅಂದಾಗ ಎ ಮಾಡ್ತಾನೆ, ಎ ಮತ್ತು ಬಿ ಮಾಡ್ತಾರೆ. ಯಾಕಂದ್ರೆ ಹಳಿ ಪಾಲದವರು. ಹಾಗಾಗಿ ಒಂದೇದೊಂದು ನೋಡಿ ಎಷ್ಟಿದೆ, 5/8 ಮತ್ತು 4/7. 5/8 and 4/7. 5/8. ರೈಟ್. ಓಲ್ಡ್ ರೇಷಿಯೋ ಇಸ್ 5/8. ವಾಟ್ ವಾಸ್ ದ ನ್ಯೂ ರೇಷಿಯೋ? 4/7. ಹಿಯರ್ ಇಸ್ ಅ 4/7. ಈಗ ನಾವು ಲಾಸ ತೆಗಿಬೇಕು. 8 ಮತ್ತು 7 ಲಾಸ ತೆಗಿಬೇಕು. 2 ಬೇರೆ ಬೇರೆ ಮಗ್ಗಿಯಾಗಿ ಹೋಗ್ತಿದ್ವಪ್ಪ ಅಂದ್ರೆ ನೀವು ಲಸ ತಗೋತ್ ಕುಂದ್ರಬೇಡ್ರಿ. ಬೇರೆ ಬೇರೆ ಮಗ್ಗಿ ಒಳಗೆ ಹೋದ್ರೆ ಲಸ ತಗೋತ್ ಕುಂದ್ರಬೇಡ್ರಿ. ಒಂದೇ ಮಗ್ಗಿಯಾಗಿ ಹೋಗ್ತಿದ್ವು ಅಂದ್ರೆ ಲಸ ತೆಗೀರಿ. ಇವೆರಡು ಬೇರೆ ಬೇರೆ ಮಗ್ಗಿ ಒಳಗೆ ಹೋಗ್ತಾವೆ. ಹಂಗಾಗಿ 8 × 7 8 7 56. 56 ಈಸ್ ನಮ್ದು ಏನಾಗ್ತಂದ್ರೆ ಲಸ ಆಗ್ತದೆ. ನನಗೆ ಇದಕ್ಕಿಂತ ಈಸಿ ಮೆಥಡ್ ಅದ, ಆದರೂ ನಾನು ಹೇಳೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ಓನ್ಲಿ ಅ ಪರ್ಫೆಕ್ಟ್ ಮೆಥಡ್ ಫಾರ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತೇಳಿ ನಾನು ನಂಬ್ತೀನಿ.
ಓಕೆ, ಹಾಗಾಗಿ 56 ಅಂತೇಳಿ ನೋಡ್ತೀವಿ. 8 ಎಷ್ಟಲೇ 56, 8 7 56 ಸಾವ್ಕಾರ, 8 7 56, 7 ಎಷ್ಟಲೇ 56, 7 8 56 ನೋಡಿ ಮಗ್ಗಿ ಓದ್ಬೇಕಂತ ಹೇಳಿ ನಾ. 8 7 56, 7 8 56, ಹಾಗಾಗಿ 5 7 35, 4 8 32. ಸೊ ಅದರಲ್ಲಿ ಅದು ಮೈನಸ್ ಮಾಡಿದ್ರೆ ನಮಗೆ ಎಷ್ಟಾಗ್ತದೆ? 3/56, 3/56. ಕಮ್ ಟು ದ ಬಿ. ಸೊ ವಾಟ್ ವಾಸ್ ದ ಬಿ ಓಲ್ಡ್ ಶೇರ್? ಬಿ ಅವ್ರದ್ದು ಓಲ್ಡ್ ಶೇರ್ ಏನದು ಅಂತ ಹೇಳಿದಾಗ 3/8 ಮತ್ತು 2/7. ಈಗ ಇರ್ ಇಸ್ 3/8 ಮತ್ತು 2/7, 3/8 ಮತ್ತು 2/7, ಹಾಗಾಗಿ 3/8 ಮೈನಸ್ 2/7 ಸಾವ್ಕಾರ. ಸೊ ನಮಗೆ ಲಾಸ್ ಆಗುತ್ತೋ ಸಾವ್ಕಾರ ಆಲ್ರೆಡಿ ಎಷ್ಟು ಅಂತೇಳಿ ಅಂದಾಗ 5/6. ಹೌದಾ? 8 ಎಷ್ಟಲೇ 56 ಅಂತೇಳಿ ಅಂದಾಗ 8 7, 7 ಎಷ್ಟಲೇ 56 ಅಂದಾಗ 7 8 56. ಹೌದಾ? 7 8 56. ಸೊ ಹಂಗಾಗಿ 3 7 21, 21. ನೆಕ್ಸ್ಟ್ 2 8 16. ಸೊ ಅದರಾಗ ಅದು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ರೀ? ಎಷ್ಟು ಬರ್ತದ? 5/56. ಹಂಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ is equal to 3/56 ಇಷ್ಟು 5/56. ಇದನ್ನು ಇನ್ನೊಂದು ರೀತಿ ಬರಿಬೋದು. ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರ್ಕೊಂಡು 3:5 ಅಂತೇಳಿ ಬರೀರಿ. ನಾನಿಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಸರ 3:5 ಬರಲ್ಲ, ಬರೀ 3:6 ಬಂದಿತ್ತು ಅಂದ್ರೆ ಇದನ್ನ ಇನ್ನೂ ಸಣ್ಣದು ಮಾಡ್ಬೇಕು. ಹೆಂಗೆ ಅಂತೇಳಿದಾಗ 1:2, ಹೆಂಗಂದ್ರೆ 3 1 3 2 ಈ ರೀತಿ ಮಾಡಬೇಕು. ಇಲ್ಲಿ 3:5 ಬಂದದ. ಆವಾಗ ನಾವೇನು ಮಾಡ್ತೀವಿ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತೇಳಿ ಡೈರೆಕ್ಟ್ ಬರಿತೀವಿ. ಇಲ್ಲಿ ಏನಾಗ್ತಂದ್ರೆ ನಮ್ಮ ಸ್ಯಾಕ್ರಿಫೈಸ್ ರೇಷಿಯೋ ಎನ್ನುವಂಥ ಪರಿಕಲ್ಪನೆ ಕಂಪ್ಲೀಟ್ ಆಗ್ತದೆ. ನೀವು ಏನೇ ಡೌಟ್ಸ್ ಇದ್ರು ಏನು ಮಾಡ್ರಪ್ಪ ಅಂದ್ರೆ ಸೊ ಅದನ್ನು ಹಲವಾರು ಪ್ರಾಬ್ಲಮ್ಸ್ಗಳನ್ನು ನೀವು ಡಿಸ್ಕಷನ್ ಮಾಡಿರಿ, ಹಲವಾರು ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಿರಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ ಅಂತೇಳಿ ಹೇಳ್ತಾ ಈ ಸ್ಯಾಕ್ರಿಫೈಸ್ ರೇಷಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಗಿಲಿಲ್ಲ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.